ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವಾಗ ಟೈಮ್ ಬಂದು ಎಷ್ಟು ಗಂಟೆ? 6 ಆಗಿದೆ. ಎಕ್ಸಾಕ್ಟಾಗಿ 6 ಆಗಿದೆ. ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಎಲ್ಲಿ ಹೋಗ್ತಾ ಇದ್ದೀವಿ? ಎಸ್, ನ್ಯೂಸಾ ಪೆನೆಡಾ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬಾಲಿಯಿಂದ ಮತ್ತೊಂದು ಐಲ್ಯಾಂಡ್ ಇದು ಬೋಟಲ್ಲಿ ಹೋಗಬೇಕು. ಸೊ 2 days ಪ್ಯಾಕೇಜ್ ಟೂರ್ ಇರುತ್ತೆ. ಅದನ್ನು ನಾವು ಆಲ್ರೆಡಿ ಬುಕ್ ಮಾಡಿದ್ದೀವಿ. ಸೊ 7 ನಾವಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಹಾರ್ಬರಲ್ಲಿ. ಸೊ ಹೊರಡ್ತಾ ಇದ್ದೀವಿ. ನ್ಯೂಸಾ ಪೆನೆಡಾದಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ನಾನು ಬಾಲಿ ಟ್ರಿಪ್ಪಿಗೆ ಹೋದಂತಹ ವೀಡಿಯೋಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ನ್ಯೂಸಾ ಪೆನೆಡಾಗೆ ಹೋದಂತಹ ವ್ಲಾಗ್ನ ಅಪ್ಡೇಟ್ ಮಾಡಿಲ್ಲ. ಸೊ ಅದನ್ನು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ, ಸಾರಿ. ಬಟ್ ಸೀರಿಯಸ್ಲಿ ನ್ಯೂಸಾ ಪೆನೆಡಾ ತುಂಬಾ ಚೆನ್ನಾಗಿದೆ. ನ್ಯೂಸಾ ಪೆನೆಡಾ ಇಸ್ ಅನದರ್ ಐಲ್ಯಾಂಡ್, ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನ್ಯೂಸಾ ಪೆನೆಡಾ ಹೇಗಿತ್ತು ಅಂತ ನೀವು ನೋಡ್ಬೋದು. ಲೆಟ್ಸ್ ಗೋ. ಸೊ 7 ಅಲ್ಲಿರೋಕ್ಕೆ ಹೇಳಿದರು. ನಾವು 7 ಇದ್ದೀವಿ. ಬಟ್ ಸ್ಟಿಲ್ ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡೋಕ್ಕೆ ಹೇಳಿದರು. ನಮಗೆ ಬೋರ್ಡಿಂಗ್ ಪಾಸ್ ಮತ್ತು ರಿಟರ್ನ್ ಟಿಕೆಟ್ ಎಲ್ಲ ಕೊಟ್ಟರು ಅವರು. ಎಸ್, ದಿಸ್ ಇಸ್ ದ ಬೋರ್ಡಿಂಗ್ ಪಾಸ್. ಇದು ID ಕಾರ್ಡು. 7:30 ಕ್ರೂಸ್ ಇರೋದು. ಫಾಸ್ಟ್ ಬೋಟ್ ಕ್ರೂಸ್. ಬೋರ್ಡಿಂಗ್ ಪಾಸ್ ಮತ್ತು ಇದು ಕೊಟ್ಟಿದ್ದಾರೆ. ಹಾಗೆ ರಿಟರ್ನ್ ಟಿಕೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯೂಶ್ವಲ್ ಆಗಿ ತುಂಬ ಫೇಮಸ್ ಇರೋದು ಸೇಮ್ ಡೇ ರಿಟರ್ನು. ನಾವು 1 day ಸ್ಟೇ ಮಾಡ್ತಿದ್ದೀವಿ ನೂಸಾದಲ್ಲೇ. ಸೊ ನಾಳೆ ರಿಟರ್ನ್ ಟಿಕೆಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ನಿಧಾನಕ್ಕೆ ಮಳೆ ಬರ್ತಾ ಇದೆ. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಅವರೇ ಪ್ರೊವೈಡ್ ಮಾಡ್ತೀವಿ ಅಂತ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ಡಿನ್ನರ್ ಎಕ್ಸ್ಕ್ಲೂಡೆಡ್. ಸೊ ಇವಾಗ ಹೊರಡೋಣ. ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ಇಲ್ಲೇ ವೆಯ್ಟ್ ಮಾಡಬೇಕು. ಹೊಟ್ಟೆ ಹಶ್ವಾಗ್ತಾ ಇದೆ. ಎಷ್ಟೊತ್ತಿಗೆ ತಿಂಡಿ ಕೊಡ್ತಾರೋ ಗೊತ್ತಿಲ್ಲ. ಹೊರಡಬೇಕಾದ್ರೆ ತಿನ್ನು ಅಂದರೆ ಏನು ತಿನ್ನಲ್ಲ. ಇಲ್ಲಿ ಬಂದ್ಮೇಲಿಂದ ಹೊಟ್ಟೆ ಹಸಿ ಅನ್ನೋದು. ಅದಕ್ಕೆ ಅಂತ ನಾವು ಎಮರ್ಜೆನ್ಸಿಗೆ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಅದನ್ನೇ ಸ್ವಲ್ಪ ತಿಂದು ಹಾಗೆ ಮೇಂಟೈನ್ ಮಾಡಿರ್ತೀವಿ. ಸೊ ನ್ಯೂಸಾ ಪೆನೆಡಾ ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ, ಓಕೆನಾ? ಲೆಟ್ಸ್ ಗೋ. ಸೊ ಇವಾಗ ನಾವು ಹಾರ್ಬರಿಗೆ ಹೋಗೋದಕ್ಕೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಇಲ್ಲಿ ಈ ಥರ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಆ್ಯಂಡ್ ನಮಗೆ ಕೊಟ್ಟಿರುವಂತಹ ಬೋರ್ಡಿಂಗ್ ಪಾಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಹೋಗಿದ ತಕ್ಷಣ ತುಂಬ ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ತುಂಬ ವಾಸ್ಟ್ ಏರಿಯಾ, ಸಖತ್ತು ದೂರ. ಎಷ್ಟು ದೂರ ನೋಡಿದ್ರು ಅಷ್ಟು ದೂರಕ್ಕೂ ಸಮುದ್ರ ಕಾಣಿಸ್ತಾ ಇತ್ತು. ತುಂಬಾ ಪ್ಲೆಸೆಂಟ್ ಅಂತ ಫೀಲ್ ಆಗ್ತಾ ಇತ್ತು. ಇವಾಗ ಕ್ರೂಸ್ ಒಳಗೆ ಬಂದು ಕೂತಿದ್ದೀವಿ. ಸೇಮ್ ಅದೇ ಥರ ಕ್ರೂಸ್. ಎಸ್, ಇವಾಗ ಇದರಿಂದ ನ್ಯೂಸಾ ಪೆನೆಡಾಗೆ ಹೋಗ್ತೀವಿ. ಎಷ್ಟೊತ್ತು ಬೇಕಾಗುತ್ತೆ? ಮೇ ಬಿ 1 hour ಮ್ಯಾಕ್ಸಿಮಮ್. ಎಸ್, ಸೊ ಹೋಗ್ತೀವಿ. ಕ್ರೂಸ್ ಎಷ್ಟು ಸ್ಪೀಡಾಗಿ ಹೋಗ್ತಾಯಿತ್ತು ಅಂದರೆ ನೋಡಿ, ಎಷ್ಟು ಫಾಸ್ಟಾಗಿ ನೀರು ಸ್ಪ್ಲಾಶ್ ಆಗ್ತಾಯಿದೆ. ವಿಂಡೋಸ್ ಎಲ್ಲ ಓಪನ್ ಇಟ್ಟಿದ್ರೆ ಫುಲ್ ನಾವು ವೆಟ್ ಆಗ್ತಾ ಇದ್ವಿ. ಅಷ್ಟು ಜೋರಾಗಿ ವಾಟರ್ ಸ್ಪ್ಲಾಶ್ ಆಗ್ತಾಯಿತ್ತು ಕ್ರೂಸ್ ಒಳಗಡೆ. ವೆರಿ ನೈಸ್. ಕ್ರೂಸ್ ಮೂವ್ ಆಗ್ತಾ ಇದೆ. ವಾವ್, ಸಖತ್ ಫಾಸ್ಟಾಗಿ ಹೋಗ್ತಾ ಇದೆ. ಈ ಥರ ಹೋದರೆ 1 hour ಬೇಡ, 45 minutesಗೆ ರೀಚ್ ಆಗಿಬಿಡ್ತೀವಿ ಅನಿಸುತ್ತೆ. ಆದರೂ ಇದೊಂಥರ ಸಖತ್ತಾಗಿದೆ ಪ್ಲೇಸ್. ಫುಲ್ ಐಲ್ಯಾಂಡ್ ಸುತ್ತ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೂ ಥ್ರೂ ವಾಟರೇ ಹೋಗಬೇಕು, ಇಲ್ಲ ಫ್ಲೈಟ್ ಆಫ್ ಕೋರ್ಸ್. ವೇವ್ಸ್. ವಾವ್. ಇವತ್ತು ಆ್ಯಕ್ಚುಲಿ ಏನಾಯ್ತು ಅಂದರೆ ಬೆಳಿಗ್ಗೆನೇ ಮಳೆ ಬಂತು, ಜೋರಾಗಿ ಮಳೆ ಬಂದು ನಿಂತುಬಿಟ್ಟಿದೆ. ಐ ಥಿಂಕ್ ಇನ್ನು ಇಡೀ ದಿನ ಬರಲ್ಲ ಮಳೆ ಅನಿಸುತ್ತೆ, ಅಲ್ವಾ? ಹೋಪ್ಸು. ಸೊ ಇವಾಗ ನಾವು ನ್ಯೂಸಾ ಪೆನೆಡಾ ರೀಚ್ ಆದ್ವಿ. ಒಂದು ಕ್ರೂಸಲ್ಲಿ 25 to 30 ಮೆಂಬರ್ಸ್ ಬರ್ಬೋದು. ನ್ಯೂಸಾ ಪೆನೆಡಾ ರೀಚ್ ಆದ್ವಿ. ಇವಾಗ ನಾವು ಬುಕ್ ಮಾಡಿದ್ವಲ್ಲ, ಅವರು ನಮ್ಮನ್ನು ಕಾರಲ್ಲಿ ಪಿಕ್ ಮಾಡಿಕೊಂಡು ಹೊರಟಿದ್ದಾರೆ. ಫಸ್ಟ್ ಬ್ರೇಕ್ಫಾಸ್ಟ್ ಇರುತ್ತೆ, ಅದಾದಮೇಲೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು. ತುಂಬ ಹ್ಯೂಮಿಡಿಟಿ ಇದೆ. ಯಾ, ಇಟ್ಸ್ ಟೂ ಹಾಟ್.
ತುಂಬ ಸುಸ್ತಾಗೋಯ್ತು. ಅಲ್ಲಿ ಕ್ರೂಸಿಂದ ಪಾರ್ಕಿಂಗ್ ಏರಿಯಾಗೆ ನಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅದೇನೆಂದರೆ ನಾವು ಇವತ್ತು ರೂಮ್ ಚೆಕ್ಔಟ್ ಮಾಡಿದ್ವಿ, ಓಕೆನಾ. ಸೊ ನಮ್ಮ ಹತ್ರ ತುಂಬ ದೊಡ್ಡ ದೊಡ್ಡ ಟ್ರಾಲೀಸ್ ಮತ್ತು ಒಂದೆರಡು ಬ್ಯಾಕ್ ಪ್ಯಾಕ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಇಟ್ಕೊಂಡು ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಇವಾಗ ಪ್ರಾಪರ್ ರೋಡ್ಸ್ ಇಲ್ಲ. ಎಲ್ಲಿ ನಾವು ಕ್ರೂಸಿಂದ ಇಳಿತೀವಿ ಅಲ್ಲಿಂದ ಪಾರ್ಕಿಂಗಿಗೆ ಬರೋಕ್ಕೆ ಕರೆಕ್ಟ್ ರೋಡ್ಸ್ ಇಲ್ಲ. ಸೊ ಆ್ಯಂಡ್ ಇವತ್ತು ಸ್ವಲ್ಪ ಮಳೆ ಬೇರೆ ಇರೋದ್ರಿಂದ ಮಧ್ಯ ಕೊಚ್ಚೆ ಥರ ಇತ್ತು. ಸೊ ಒಂದು ಸ್ವಲ್ಪ ಕಷ್ಟ ಆಯಿತು. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಇವಾಗ ನಾವು ಡೈರೆಕ್ಟಾಗಿ ಫಸ್ಟ್ ನಾವು ಸ್ಟೇ ಆಗಿರೋ ರೂಮಿಗೆ ಬರ್ತಾ ಇದ್ದೀವಿ. ದಿಸ್ ಈಸ್ ಅವರ್ ವಿಲ್ಲಾ. ಪೂಲ್ ಇದೆ ಆಚೆ ಕಡೆ. ಹೆಂಗಿದೆ ರೂಮು? ರೂಮಿನ ನೋಡೇ ಇಲ್ಲ. ಐ ಮೀನ್ ವೈಬ್ ಹೆಂಗಿದೆ? ವೈಬ್ ಸೂಪರ್ ಆಗಿದೆ, ಸಖತ್ತಾಗಿದೆ ಅಲ್ಲ? ವ್ಯೂ ನೋಡಿ. ಹಾಂ, ನಮ್ಮ ರೂಮಿಂದ ಡೈರೆಕ್ಟಾಗಿ ಈ ಥರ ವ್ಯೂಸ್ ಕಾಣಿಸುತ್ತೆ. ದಿಸ್ ಇಸ್ ಸೋ ಗುಡ್, ತುಂಬ ಚೆನ್ನಾಗಿದೆ. ಸೊ ನಾವು ರೂಮಿಗೆ ಬಂದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಮ್ಯಾಂಗೋ ಜ್ಯೂಸ್ ಕೊಟ್ಟಿದ್ದಾರೆ, ವಿಚ್ ವಾಸ್ ವೆರಿ ಟೇಸ್ಟಿ. Reservation for 1 room 1 night. Yes. Your room including breakfast. Yes. For tomorrow start 7 to 10 a.m. Okay. For the breakfast only here. ಓಕೆ. ರೂಮ್ಗೆ ಹೋಗ್ತಾ ಇದ್ದೀವಿ, ಹೆಂಗಿದೆ ಅಂತ ನೋಡೋಣ ರೂಮ್. ವಾವ್, ವೈಬ್ ಅಂತೂ ಸಕ್ಕತ್ತಾಗಿದೆ. ಅಲ್ಲಿ ಹೆಲ್ಪ್. ಸೊ ದಿಸ್ ಈಸ್ ಅವರ್ ರೂಮ್. ಎಸ್. ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ತುಂಬ ಫ್ರೆಶ್ ಅಂತ ಫೀಲ್ ಆಗ್ತಾಯಿತ್ತು ಒಳಗೆ ಹೋಗಿದ ತಕ್ಷಣ. ಒನ್ ಡೇ ಸ್ಟೇ ಆಗೋಕ್ಕೆ ಸೂಪರ್ ಆಗಿತ್ತು. ಇವಾಗ ನ್ಯೂ ಸೆಫೆನೆಡಾದಲ್ಲಿ ನಮ್ಮ ಹೋಟೆಲ್ನ ರೀಚ್ ಆಗಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಏನಂದರೆ ನಮಗೇನು ವೆಜ್ ಆಪ್ಷನ್ಸೇ ಸಿಗಲಿಲ್ಲ, ಓಕೆನಾ. ಸೊ ಅದಕ್ಕೆ ಒಂದಷ್ಟು ಫ್ರೂಟ್ಸ್ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಪ್ಲೇನ್ ಬ್ರೆಡ್ ಆ್ಯಂಡ್ ಬಟರ್ ಆ್ಯಂಡ್ ದೆನ್ ಸ್ವಲ್ಪ ಫ್ರೈಡ್ ರೈಸ್. ಆ್ಯಂಡ್ ಇದೆಲ್ಲದನ್ನು ನಾವು ಕಸ್ಟಮೈಸ್ ಮಾಡಿಸಿದ್ವಿ. ಇದರಲ್ಲಿ ಬ್ರೆಡ್ ಜೊತೆಗೆ ಆಮ್ಲೆಟ್ ಕೊಡ್ತಾಯಿದ್ರು, ಅದನ್ನು ಬೇಡ ಅಂತ ಹೇಳಿದ್ವಿ. ಆ್ಯಂಡ್ ಫ್ರೈಡ್ ರೈಸ್ ಜೊತೆಗೂ ಅಷ್ಟೇ ಎಗ್ನ ಮೇಲೆ ಹಾಕ್ಬಿಟ್ಟು ಕೊಡ್ತಾಯಿದ್ರು, ಅದನ್ನು ಬೇಡ ಅಂತ ಹೇಳಿದ್ದೀವಿ. ಸೊ ಜಸ್ಟ್ ಇಷ್ಟನ್ನು ತಿಂತಾಯಿದ್ದೀವಿ. ಸೊ ಇವಾಗ ಚೆನ್ನಾಗಿದೆ, ಟೇಸ್ಟ್ ಅಂತೂ ಚೆನ್ನಾಗಿದೆ, ಅದರಲ್ಲಿ ಏನು ಬೇಜಾರಿಲ್ಲ. ಸೊ ಇವಾಗ ತಿಂದ್ಬಿಟ್ಟು ಪ್ಲೇಸ್ ನೋಡೋಕ್ಕೆ ಹೋಗೋಣ. ಫಸ್ಟ್ ಎಲ್ಲಿಗೆ ಹೋಗ್ತಾ ಇರೋದು? ಸೀಕ್ರೆಟ್. ಬೈಕ್ ಹಾಕಿಲ್ಲ. ಫಸ್ಟ್ ಎಲ್ಲಿ ಹೋಗೋದು ಅಂತ ರಿವೀಲ್ ಮಾಡ್ತಿಲ್ಲ. ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಾಗುತ್ತೆ, ಓಕೆನಾ. ಸೊ ಹೋಗೋಣ. ಆ್ಯಸ್ ಯೂಶುವಲ್ ಬೆಣ್ಣೆ ಹಚ್ತಾ ಇದ್ದೀನಿ. ಈಗ ಏನೋ ಒಂದು ಸ್ವೀಟ್ ಕೊಟ್ಟಿದ್ದಾರೆ, ಓಕೆನಾ. ಇವರು ಇದು ತುಂಬ ಹುಳಿ ಇದೆ, ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಸೈಟ್ ಸೀಯಿಂಗಿಗೆ ಅಂತ ಹೊರಟ್ವಿ. ನಮಗೆ ಅಂತ ಕಾರ್ ವೆಯ್ಟ್ ಮಾಡ್ತಾಯಿತ್ತು, ಅವರೇ ಪಿಕಪ್ ಮಾಡಿದ್ರು. ಅದೆಲ್ಲ ಟ್ರಿಪ್ಪಲ್ಲೇ ಆರ್ಗನೈಸ್ ಆಗಿರುತ್ತೆ ಆ್ಯಂಡ್ ಅವರೇ ಕಳಿಸ್ಕೊಡ್ತಾರೆ ಒಬ್ಬರು ಕೋಆರ್ಡಿನೇಟರ್ನ. ಆ್ಯಂಡ್ ಇಲ್ಲಿ ರೋಡ್ಸ್ ಎಲ್ಲ ತುಂಬಾ ನ್ಯಾರೋ ಇತ್ತು, ಆಯಿತಾ. ಒಂಥರ ನಮ್ಮ ಕಡೆ ಹಳ್ಳಿ ರೋಡೆಲ್ಲ ಹೆಂಗಿತ್ತು ಆ ಥರ ಇತ್ತು. ಆ್ಯಂಡ್ ಒಂದು ಫನ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ, ಇಡೀ ನ್ಯೂ ಸೆಫೆನೆಡಾದಲ್ಲಿ ಯಾವ ರೋಡಲ್ಲೂ ಸ್ಟ್ರೀಟ್ ಲೈಟ್ಸೇ ಇಲ್ಲ, ಆಯಿತಾ. ಆ ರಾತ್ರಿ ಎಲ್ಲ ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ, ಸ್ಟ್ರೀಟ್ ಲೈಟ್ಸೇ ಇರಲಿಲ್ಲ ಒಂದೂ. ವಿ ವರ್ ಆಲ್ಸೋ ಶಾಕ್ಡ್. ಬಟ್ ಚೆನ್ನಾಗಿದೆ, ಒಂಥರ ಕಂಟ್ರಿ ಸೈಡ್ ರೋಡ್ ಥರ ಇತ್ತು, ನೈಸ್. ಸೊ ದಿಸ್ ಇಸ್ ನ್ಯೂ ಸೆಫೆನೆಡಾಗೆ ಬಂದಿದ್ದೀವಿ ನಾವು. ನಿಜವಾಗ್ಲೂ ವ್ಯೂಸ್ ಅಂತೂ ಎಷ್ಟು ಸಕ್ಕತ್ತಾಗಿದೆ ಅಂದರೆ ವಾವ್. ನಾವು ಯಾವುದೋ ಮೂವಿ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ, ಆ ಥರ ಇದೆ ವ್ಯೂಸ್. ಯು ಕ್ಯಾನ್ ಸಿ ಹಿಯರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೀ ಕಲರ್ ನೋಡಿ, ಲಿಟ್ರಲಿ ಸಿ ಹಿಯರ್. ಸೀ ಕಲರ್ ಎಷ್ಟು ಸಕ್ಕತ್ತಾಗಿದೆ. ಫುಲ್ ಬ್ಲೂ ಕಲರ್ ವಾಟರ್ ಇದೆ ಇಲ್ಲಿ ಆ್ಯಂಡ್ ಪಕ್ಕದಲ್ಲಿ ಈ ಥರ ರಾಕ್ಸು. ವೆರಿ 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 ನೈಸ್. ದಿಸ್ ಇಸ್ ಕಾಲ್ಡ್ ಬ್ರೋಕನ್ ಬೀಚ್. ಎಸ್, ದಿಸ್ ಇಸ್ ಬ್ರೋಕನ್ ಬೀಚ್. ಬ್ರೋಕನ್ ಬೀಚ್ ಅಂತ ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಸಕ್ಕತ್ತಾಗಿದೆ. ನಾವಂತೂ ಕಳೆದೋಗ್ಬಿಟ್ಟಿದ್ದೀವಿ ಅನ್ನೋ.
ನೂಸಾ ಪೆರಂಡಾಗಿ ಬಂದಮೇಲೆ ಬಾಲಿ ಇಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೈಸ್, ವಿ ಆರ್ ರಿಯಲಿ ಎಂಜಾಯಿಂಗ್. ನೆಕ್ಸ್ಟ್ ಹೋಗೋಣ. ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಓಕೆನಾ, ಫೋಟೋಸ್ ಅಂತೂ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ, ಸಕ್ಕದಾಗಿದೆ. ಸೊ ಇವಾಗ ನೆಕ್ಸ್ಟು ಏಂಜಲ್ಸ್ ಬಿಲ್ಲಬಾಂಗಿಗೆ ಹೋಗ್ತಾ ಇದ್ದೀವಿ. ನಾನು ಬೈಕ್ ಹಾಕಿದ್ದೀನಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಾ, ಸಕ್ಕತ್ತಾಗಿ ಬಂದಿದೆ. ಡ್ರೋನ್ ಶಾಟ್ಸ್ ಅಂತೂ ಸೂಪರ್ ಆಗಿ ಬಂದಿದೆ. ಡ್ರೋನ್ ಶಾಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಬಂದಿದೆ. ಈ ಜಾಗದಿಂದ ವಾಪಸ್ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ ಸೀರಿಯಸ್ಲಿ. ನಾವಿವಾಗ ಏಂಜಲ್ಸ್ ಬಿಲ್ಲಬಾಂಗಿಗೆ ಹೋಗ್ತಾ ಇದ್ದೀವಿ. ರೋಡ್ ಈ ಥರ ಇದೆ. ನಾವು ತುಂಬ ಹೈಟಿಗೆ ಬಂದಿರ್ತೀವಿ ಓಕೆನಾ ವೆಹಿಕಲಲ್ಲಿ, ಅದರಿಂದ ಸ್ವಲ್ಪ ಕೆಳಗೆ ಈ ಥರ ಇಳ್ಕೊಂಡು ಹೋಗಬೇಕು. ದಿಸ್ ಈಸ್ ದ ವೇ. ಹಾಂ, ಅಲ್ಲಿ ಕಾಣಿಸ್ತಿದೆಯಲ್ಲ, ವೇಟ್ ಫಾರ್ ಇಟ್. ದಿಸ್ ಈಸ್ ಬಿಲ್ಲಬಾಂಗ್. ವಾಟ್ ಈಸ್ ಬಿಲ್ಲಬಾಂಗ್? ಗೂಗಲ್ ಮಾಡಬೇಕಂತ ಅವರು ಸಾರಿ ಗೊತ್ತಾಗಲಿಲ್ಲ, ನೆನಪೇ ಆಗ್ತಿಲ್ಲ ಅಂದರೆ ಗೂಗಲ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆಯಿತಾ, ಏನು ಬಿಲ್ಲಬಾಂಗ್ ಅಂದರೆ ಅಂತ. ಹೇಗಿದೆ? ಒಬ್ಬರು ಕೈಲಂತೂ ಖಾಲಿ ಮಾಡೋಕ್ಕಾಗಲ್ಲ, ಅದಕ್ಕೆ 2 ಸ್ಟ್ರೋಕ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು ಬಂದಿರೋದು ಪಾಲುವಾಂಗ್ ಕ್ಲಿಫ್ ಇಸ್ ಬೇಸಿಕಲಿ ಅ ವ್ಯೂ ಪಾಯಿಂಟ್. ಓಕೆನಾ, ವ್ಯೂ ಪಾಯಿಂಟ್ ಇರುತ್ತೆ, ಜೊತೆಗೆ ಈ ರೀತಿ ಡಿಫ್ರೆಂಟಾಗಿ ನಾನು ಫೋಟೋಸ್ ಹಾಕ್ತಾ ಇದ್ದೀನಿ ಅಲ್ವಾ, ಆ ಥರ ಡಿಫ್ರೆಂಟ್ ಆಗಿರುವಂತಹ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೋಬೋದು ಆ ವ್ಯೂ ಪಾಯಿಂಟ್ ಜೊತೆಗೆ. ಸೊ ಅದಕ್ಕೆ ನಾವು ಸಪ್ರೇಟಾಗಿ ಪೇ ಮಾಡಬೇಕು. ಓಕೆನಾ, ಅಲ್ಲಿ ಫೋಟೋಸ್ ತೆಗೆಸ್ಕೋಬೇಕು ಅಂದರೆ 30,000 IDR ಅಂದರೆ ಅಲ್ಲಿ ಕರೆನ್ಸಿ ಲೆಕ್ಕದಲ್ಲಿ 30,000 ನಾವು ಪೇ ಮಾಡಿದ್ದು. ಇಂಡಿಯನ್ ಕರೆನ್ಸಿಗೆ ಎಷ್ಟಾಗುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಈ ರೀತಿ ಫೋಟೋಸ್ನ ತೆಗೆಸ್ಕೊಳ್ಳೋಕ್ಕೆ ಇರುವಂತಹ ಒಂದು ಪ್ಲೇಸ್ ಅದು. ಜಸ್ಟ್ ವ್ಯೂ ಪಾಯಿಂಟ್ನ ನೋಡಿ ಬರ್ತೀವಿ ಅಂದರೆ ಹಾಗೆ ಹೋಗಿ ಬರ್ಬೋದು. ಬಟ್ ಫೋಟೋಸ್ ಬೇಕು ನಮಗೆ ಅಲ್ಲಿ ಅಂತ ಹೇಳಿದರೆ ನಾವು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಅಲ್ಲಿ ನಮ್ಮ ಟ್ರಿಪ್ ಕೋಆರ್ಡಿನೇಟರ್ ಇರ್ತಾರೆ ಅಲ್ವಾ, ಅವರೇ ಫೋಟೋಸ್ ಎಲ್ಲ ತೆಕ್ಕೊಡ್ತಾರೆ. ಅವ್ರಿಗೆ ಟ್ರೈನ್ ಮಾಡಿರ್ತಾರೆ ಅನಿಸುತ್ತೆ, ಐ ಡೋಂಟ್ ನೋ, ಬಟ್ ಸೂಪರಾಗಿ ಫೋಟೋಸ್ ತೆಗಿತಾಯಿದ್ರು. ತುಂಬಾ ಸ್ಯಾಟಿಸ್ಫೈ ಆಯಿತು ನಮಗೆಲ್ಲ. ಲೈಕ್ ಅವರೇ ಪೋಸ್ಚರ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು, ಆ ಥರ ಪೋಸ್ ಮಾಡಿ, ಹಿಂಗೆ ಪೋಸ್ ಮಾಡಿ ಅಂತ. ಹಿ ವಾಸ್ ವೆರಿ ಸ್ವೀಟ್. ಅಸ್ತ್ರ ಅಂತ ಅವ್ರ ಹೆಸರು. ಆ್ಯಂಡ್ ಅವರು ತುಂಬ ನೀಟಾಗಿ ಕರ್ಕೊಂಡು ಹೋಗಿ ಬಂದರು ನಮ್ಮನ್ನು. ಲೈಕ್ ನಮ್ಮ ಬಿಲಾಂಗಿಂಗ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಅವರೇ ಹಿಡ್ಕೊತಾ ಇದ್ರು ಆಯಿತಾ, ನಮಗೆ ಕಷ್ಟನೇ ಕೊಡ್ತಿರ್ಲಿಲ್ಲ. ಹಿ ವಾಸ್ ವೆರಿ ನೈಸ್. ಹಲೋ, ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಕ್ಲಿಂಕಿಂಗ್ ಕ್ಲಿಫ್. The view. Yeah, it's amazing. ಅಲ್ಲೂ ಎಲ್ಲ ಜನ ಅಲ್ಲಿ ಇದ್ದಾರೆ. ಕಲರ್ ಡಿಫ್ರೆನ್ಸ್ ನೋಡಿ ಎಲ್ಲರೂ ವಾಟರ್ದು. ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ಸಮುದ್ರ. ಆ್ಯಂಡ್ ಇಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಏನಂದರೆ ನಾವಿವಾಗ ಬೀಚ್ ಕೆಳಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ, ತುಂಬ ದೂರ ಇಳ್ಕೊಂಡು ಹೋಗಬೇಕು, ವಿಚ್ ಈಸ್ ರಿಯಲಿ ಟಫ್. ಹೀಗೆ ಹೋಗಬೇಕು. ಎಸ್, ಆ್ಯಂಡ್ ಇಟ್ಸ್ ಎ ಬಿಟ್ ಟ್ರಿಕಿ. ಅಂದರೆ ಈಸಿಯಾಗಿ ಇಳ್ಕೊಂಡು ಹೋಗ್ಬೋದು, ಬಟ್ ಅದನ್ನು ವಾಪಸ್ ಹತ್ತು ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಪ್ರಾಜೆಕ್ಟಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲಿವೇಟರ್ ಮಾಡ್ತಾ ಇದ್ದಾರೆ. ನಾವು ಡೈರೆಕ್ಟಾಗಿ ಎಲಿವೇಟರಲ್ಲಿ ಬೀಚ್ ಕೆಳಗೆ ತನಕ ಹೋಗ್ಬೋದು. 1 year ತನಕ ಆಗುತ್ತೆ ಈ ಪ್ರಾಜೆಕ್ಟ್ ಅಂತೆ. ಅದಾದಮೇಲೆ ಒಂದ್ಸತಿ ಬರೋಣ. ಓಕೆನಾ? ಸಿ, ದಿಸ್ ಇಸ್ ದ ಅಮೇಝಿಂಗ್ ವ್ಯೂ. ಸಕ್ಕತ್ತಾಗಿದೆ. ಎಲ್ಲ ಕ್ಯೂ ನಿಂತಿದ್ದಾರೆ ಫೋಟೋಸ್ಗೋಸ್ಕರ. ಹಾಗೆ ನಾವು ನಿಂತಿದ್ದೀವಿ ಜೊತೆಗೆ. 1 hour ವೆಯ್ಟ್ ಮಾಡ್ತಾ ಇದ್ದೀವಿ ಜಸ್ಟ್ ಫಾರ್ ಒನ್ ಫೋಟೋ. ಅಯ್ಯೋ ಪಾಪ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ, ಅದಕ್ಕೆ ಕೂದಲೆಲ್ಲ ಕಟ್ಬಿಟ್ಟಿದ್ದೀನಿ ಮೇಲೆ.
ಸನ್ ಸ್ವಲ್ಪ ಡೌನ್ ಆಗಿದೆ, ಸೊ ವಿಡಿಯೋ ಮಾಡ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ನಮ್ಮ ಟರ್ನ್ ಬರ್ತಾ ಇದೆ, ಫೋಟೋಗೆ ಹೋಗಬೇಕು. ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ. ಇದೇ ಪ್ರಾಜೆಕ್ಟ್ ನಾವು ಹೇಳಿದ್ದು ನಡೀತಾ ಇದೆ. ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತೂ ಫುಲ್ ಸ್ಯಾಟಿಸ್ಫೈ ಆಯ್ತಪ್ಪ ನಂಗಂತೂ. ಇವಾಗ ನಾವು ವರ್ಜಿನ್ ಬೀಚ್ ಹತ್ರ ಬಂದಿದ್ದೀವಿ. ಓಕೆನಾ, ಸಂಜೆಗೆ ಸನ್ಸೆಟ್ ಟೈಮ್ಗೆ ವರ್ಜಿನ್ ಬೀಚ್ ಅಂತೂ ಹೆವೆನ್ ಥರ ಕಾಣಿಸ್ತಾ ಇತ್ತು. ಯು ಕ್ಯಾನ್ ಸಿ ಹಿಯರ್ ತುಂಬಾ ಬ್ಯೂಟಿಫುಲ್ ವೈಬ್, ರಿಲ್ಯಾಕ್ಸಿಂಗ್, ಸೂತಿಂಗ್ ಸರೌಂಡಿಂಗ್ಸ್. ಆ್ಯಂಡ್ ಅಲ್ಲಿ ಸ್ವಿಂಗ್ ಬೇರೆ ಇತ್ತು. ಬೀಚ್ ಸೈಡಲ್ಲಿ ಸ್ವಿಂಗಲ್ಲಿ ಆಟ ಆಡೋದೇ ಒಂದು ಮಜಾ. ಸೀರಿಯಸ್ಲಿ ಯಾವುದೋ ಒಂದು ಬೇರೆ ವರ್ಲ್ಡ್ಗೆ ಹೋಗಿ ಬಂದಿದ್ದ ಥರ ಇತ್ತು, ಸಖತ್ತಾಗಿತ್ತು. ಆ್ಯಕ್ಚುಲಿ ಆ ಬೀಚಲ್ಲಿ ಜಸ್ಟ್ ಹಾಫ್ ಆನ್ ಅವರ್ ಅಥವಾ 1 ಅವರ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ನಮಗೆ ಗೊತ್ತಿಲ್ಲದೆ 2.5 ಅವರ್ಸ್ ಸ್ಪೆಂಡ್ ಮಾಡಿದ್ವಿ ಗೊತ್ತಾ ನಾವಲ್ಲಿ. ಸೀರಿಯಸ್ಲಿ ಸಖತ್ ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ನಾವು ನೂಸಾ ಪೆನಡ ಎಲ್ಲ ಓಡಾಡಿ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಒಂದು ಬೀಚ್ ಕ್ಲಬ್ಬಿಗೆ ಬಂದಿದ್ದೀವಿ. ಈ ಥರ ಇದೆ ಬೀಚ್ ಕ್ಲಬ್ಬು. ಆರಾಮಾಗಿ ತಿನ್ಕೊಂಡು ಕೂತಿದ್ದೀವಿ. ಎಷ್ಟೊತ್ತು ಕೂತಿದ್ರು ಯಾರೂ ಕೇಳಲ್ಲ. ಇಲ್ಲಿಂದ ಬೀಚ್ ಈ ಥರ ಕಾಣಿಸುತ್ತೆ. ಕೈ ಇಳಿಸು ನೋಡಿ, ರಿಲ್ಯಾಕ್ಸಿಂಗ್ ಆಗಿದೆ. ಜನ ಯಾರೂ ಇಲ್ಲ, ಆರಾಮಾಗಿ ನಮ್ಮದೇ ರಾಜ್ಯಭಾರ ಆಗಿದೆ ಇಲ್ಲಿ. ಬನಾನಾ ಮಿಲ್ಕ್ ಶೇಕ್ ಆ್ಯಂಡ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡಿದ್ವಿ, ಎರಡು ಸಕ್ಕತ್ತಾಗಿತ್ತು. ಆ್ಯಂಡ್ ಪೊಟ್ಯಾಟೊ ವೆಜ್ಜಸ್ ತಿಂದ್ವಿ, ದಟ್ ವಾಸ್ ಆಲ್ಸೋ ನೈಸ್. ಇಲ್ಲಿಂದ ಎದ್ದೋಗ್ಬೇಕಂತಲೇ ಅನಿಸ್ತಿಲ್ಲ ನಮಗೆ. 1.5 ಅವರಿಂದ ಇಲ್ಲೇ ಕೂತ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ಇವಾಗ ಹೊರಡಬೇಕು ಅಂತ ಮನ್ಸು ಮಾಡಿದ್ದೀವಿ. ಹೋಗ್ತೀವಾ? ಐ ಡೋಂಟ್ ಥಿಂಕ್ ಸೊ. ಇಲ್ಲ, ಹೊರಡ್ತೀವಿ ಮೋಸ್ಟ್ಲಿ, ಬಿಕಾಸ್ ಸನ್ ಡೌನ್ ಆಗ್ತಾ ಇದೆ. ನಮ್ಗೆ 1-2 ವಿಡಿಯೋ ಶೂಟ್ ಮಾಡೋಕ್ಕಿದೆ ರೀಲ್ಸಿಗೆ, ಅದನ್ನು ಮಾಡಿ ಹೊರಡ್ತೀವಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀವಿವಾಗ ನೋಡ್ತಾ ಇರೋದು ನೂಸಾ ಪೆನಡದಲ್ಲಿ 2nd ಡೇ ವ್ಲಾಗ್. ನಾವು ಇವಾಗ ಬಂದಿರೋದು ಫಸ್ಟು ಟ್ರೀ ಹೌಸಿಗೆ. ಟ್ರೀ ಹೌಸಲ್ಲಿ ಫೋಟೋ ಶೂಟ್ಸ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಅಲ್ಲಿಗೆ ಸ್ವಲ್ಪ ದೂರ ಈ ಥರ ಇಳ್ಕೊಂಡು ಹೋಗಬೇಕು. ಇಳ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಈ ಥರ ಇದೆ ವ್ಯೂವು, ಸಖತ್ತಾಗಿದೆ. ಇಳ್ಕೊಂಡು ಹೋಗ್ಬೋದು, ಓಕೆನಾ, ಈಸಿಯಾಗಿ. ಬಟ್ ಹತ್ತು ಬರೋದೇ ಇರೋದು, ತುಂಬ ನ್ಯಾರೋ ಇದೆ ಇದು. ಅನ್ಈವನ್ ಸ್ಟೆಪ್ಸ್ ಆಲ್ಸೋ. ಮತ್ತು ತುಂಬ ಹೈಟ್ ಇದೆ ಸ್ಟೆಪ್ಸು. ಇವಾಗ ಟ್ರೀ ಹೌಸಿಗೆ ವೆಯ್ಟ್ ಮಾಡಿ 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 ಫೋಟೋಸ್ ತೊಗೊಂಡಾಯಿತು. ಫೋಟೋಸ್ ಅಂತೂ ಸಕ್ಕದಾಗಿ ಬಂದಿದೆ. ಸೊ ಇವಾಗ ಡ್ರೋನ್ ಹಾರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಆದರೂ ಸಿಕ್ಕಾಪಟ್ಟೆ ಬಿಸಿಲಪ್ಪ ಈ ನೂಸಾ ಪೆನಡದಲ್ಲಿ. ಇಟ್ಸ್ ಟೂ ಹಾಟ್. ಇಲ್ಲಿ ಡ್ರೋನ್ ರೆಡಿ ಮಾಡ್ಕೋತಿದ್ದಾನೆ ಅವನು ಹಾರ್ಸೋಕ್ಕೆ. ಡ್ರೋನ್ ಶಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಎಕ್ಸ್ಪೋಜರ್ ತುಂಬ ಜಾಸ್ತಿ. ಎಕ್ಸ್ಪೋಜರ್ ತುಂಬ ಜಾಸ್ತಿ ಇದೆ ಬಿಸಿಲು ಜಾಸ್ತಿ ಇರೋದಕ್ಕೆ.
ಬಟ್ ಲೊಕೇಶನ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಸಿ ನನ್ನ ಸ್ಕಿನ್ ಎಷ್ಟು ಟ್ಯಾನ್ ಆಗಿ ಹೋಗಿದೆ ನೋಡಿ, ಬಾ ದೇವ್ರೆ. ಓಕೆ, ಇವಾಗ ಡ್ರೋನ್ ವಿಡಿಯೋ ಮಾಡೋಣ. ತುಂಬ ಎಕ್ಸ್ಪೋಜರ್ ಆಗಿದೆ ನೋಡಿ, ಎಷ್ಟು ಸಕ್ಕದಾಗಿದೆ ವ್ಯೂ. ಟ್ರೀ ಹೌಸಿಂದ ಇನ್ನೂ ಚೆನ್ನಾಗಿ ಕಾಣಿಸಿದೆ. ನಾನಿವಾಗ ನಿಮಗೆ ಡ್ರೋನ್ ಫುಟೇಜ್ ತೋರಿಸ್ತೀನಿ, ಓಕೆನಾ? ರೆಕಾರ್ಡ್ ಆಗ್ತಾ ಇದೆ, ಹಾಗೆ ತೋರಿಸ್ತೀನಿ. ಎನಿವೇಸ್ ವಿಡಿಯೋ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ, ಬಟ್ ಸ್ಟಿಲ್ ಇವಾಗ ಲೈವ್ ಆಗಿ ಹೆಂಗೆ ರೆಕಾರ್ಡ್ ಆಗ್ತಿದೆ ಅಂತ ತೋರಿಸ್ತೀನಿ. ವಾವ್, ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಕಿನ್ ಅಂತೂ ತುಂಬ ಕೆಟ್ಟದಾಗಿ ಟ್ಯಾನ್ ಆಗಿದೆ. ಇದನ್ನು ಹೆಂಗೆ ಹೋಗಿಸ್ಕೊಳ್ಳೋದು ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ರೆಮಿಡೀಸ್ ಗೊತ್ತಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಪ್ಲೀಸ್. ಹಲೋ, ಇವಾಗ ನಾವು ಟ್ರೀ ಹೌಸಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ ಅಂತ. ವರುಣ್ ರೆಸ್ಟೋರೆಂಟ್ ಅಂತ. ಇದು ತುಂಬಾ ವೆಜ್ ಆಪ್ಷನ್ಸ್ ಇದೆ. ತುಂಬ ಖುಷಿ ಆಯಿತು ಇಲ್ಲಿ ಮೆನ್ಯೂ ನೋಡಿ, ಬಿಕಾಸ್ ನಾವು ಹೋಗಿದ್ದ ಕಡೆ ಎಲ್ಲ ತುಂಬಾ ಕಡಿಮೆ ಆಪ್ಷನ್ಸ್ ಇರ್ತಿತ್ತು ವೆಜಿಟೇರಿಯನ್ ಮೆನ್ಯೂಗೆ, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ವೆಜಿಟೇರಿಯನ್ ಆಪ್ಷನ್. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ತಿನ್ಬಿಡೋಣ ಅಂತ ಒಂದು 4-5 ಐಟಮ್ಸ್ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಟ್ರೀ ಹೌಸ್ ಎಕ್ಸ್ಪೀರಿಯನ್ಸ್ ಬಂದರೆ ಹೇಗಿತ್ತು? ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ ಫೋಟೋಸಿಂದ ಇರೋ ಸ್ಟ್ರಗಲ್ಲು ಅಷ್ಟೇ ಜಾಸ್ತಿ ಇರುತ್ತೆ. ಟೀ ಶರ್ಟ್ ಎಲ್ಲ 2 ಸಲ ಒದ್ದೆ ಆಗಿದೆ, ಅಷ್ಟು ಸೆಕೆ ಆಗುತ್ತೆ. 30 ಡಿಗ್ರಿ ಇತ್ತು, ಬಟ್ ಹ್ಯೂಮಿಡಿಟಿ ತುಂಬ ಜಾಸ್ತಿ ಇತ್ತು. ಸ್ವೆಟ್ ಆಗ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ, ನಿಲ್ಲಿಸಿದಂಗೆ ಇಲ್ಲ, ಅದು ಆ ಲೆವೆಲಿಗೆ ಆಗ್ತಿರುತ್ತೆ. ಬಟ್ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಟೆಪ್ಸು ಹೋಗ್ತಾ ಇಳ್ಕೊಂಡು ಹೋಗೋದು ಫೀಲ್ ಆಗೋಲ್ಲ, ಹೋಗ್ಬಿಡ್ತೀವಿ ಪಟ್ ಅಂತ. ವಾಪಸ್ ಬರ್ಬೇಕಾದ್ರೆ ಹತ್ಕೊಂಡು ಬರಬೇಕು. ಎಷ್ಟು ಸ್ಟೆಪ್ಸ್ ಇತ್ತು? 75 ಪಕ್ಕನಾ? ಒಂದು 60 to 70 ತನಕ ಕೌಂಟ್ ನೆನಪಿದೆ, ಆಮೇಲಿಂದ ಕೌಂಟ್ ಮಿಸ್ ಆಗಿದೆ. ರೌಂಡಿಗೆ ಒಂದು 80 ಅಂತ ಇಟ್ಕೋಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಓವರ್ ಆಲ್. 2 ಪ್ಲೇಸಸ್ ಇದೆ ಅಲ್ಲೇ. ಒಂದು ಸೈಡ್ ಹೋದರೆ 1000 ಐಲ್ಯಾಂಡ್ಸು, ಇನ್ನೊಂದು ಸೈಡ್ ಬಂದರೆ ಟ್ರೀ ಹೌಸು. 2 ಕಡೆ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಸಕ್ಕ ಚೆನ್ನಾಗಿತ್ತು. ಅಲ್ಲಿಗೆ ಹೋದ ತಕ್ಷಣ ಡ್ರೋನ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಲೊಕೇಶನಿಗೆ ಬಂದಿರ್ತೀವಿ ಅಂತ. ಎಕ್ಸ್ಪೋಜರ್ ಫುಲ್ಲು ಜಾಸ್ತಿ ಆಗಿಬಿಟ್ಟಿತ್ತು. ನಮ್ಮದು ಲೈಮ್ ಟೀ ಬಿಯರ್ ಬಂತು, ಇವ್ರದ್ದು ಬಿಯರ್ ಲೈಮ್ ಟೀ ಬಂತು ನಮ್ಮದು. ಸೊ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ನಿನ್ನೆ ಅಲ್ಲಿ ಗರುಡ ವಿಷ್ಣುನಲ್ಲಿ ತೊಗೊಂಡಿದ್ರಲ್ಲ, ಅದಷ್ಟೊಂದೇನು ಇಷ್ಟ ಆಗಿರಲಿಲ್ಲ ನನಗೆ, ಚೆನ್ನಾಗಿರಲಿಲ್ಲ. ಬಟ್ ಇಲ್ಲಿ ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ. ಇದರ್ ದಿಸ್ ಅಥವಾ ಐಸ್ ಟೀ ಅಥವಾ ಆಕ್ವಾ. ನೋಡಿ, ನೀರನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ ಇವರು. ನಮ್ಮ ಕಡೆ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಹೋಟ್ಲುಗಳಿಗೆ. 20 ರೂಪಾಯಿ ಕೇಳ್ತಾರೆ ಬಾಟ್ಲಿಗೆ. ಏನಿಲ್ಲ, ಗ್ಲಾಸಿಗೆ ಹಾಕ್ಬಿಟ್ಟಿಡಲ್ವ ಜಗ್ಗಲ್ಲಿ. ಇಲ್ಲೂ ಕೇಳಿದ್ರೆ ಬೇಕಾದ್ರೆ ಇಲ್ಲಿ ಟ್ಯಾಪ್ ಇದೆ ಹಿಡ್ಕೊಳ್ಳಿ ಅಂತಾರೆ. ಹೆಂಗಿದೆ? ಚೆನ್ನಾಗಿದೆ, ಓಕೆ, ಪರವಾಗಿಲ್ಲ. Vegetarian. What is this? This is tofu, and then the crackers from the onion, ಓಕೆ. and this is our. ಸರಿ, ಊಟ ಮಾಡ್ತೀವಿ. ಊಟ ಮಾಡಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ಡೈಮಂಡ್ ಬೀಚ್ ತೋರಿಸ್ತೀವಿ. ಮತ್ತೆ ಅಥೂ ಬೀಚ್. ಅದು ಮುಗಿಸ್ಕೊಂಡು ಹಾರ್ಬರಿಗೆ ಹೋಗಿ ನಮ್ಮದು ಕ್ರೂಸ್ ಇದೆ ಇವತ್ತು 5 o'clock 4:30 ಚೆಕ್ ಇನ್, 5 o'clock ಬೋರ್ಡಿಂಗ್. ಬ್ಯಾಕ್ ಟು ಬಾಲಿ. ಬಾಯ್ ಬಾಯ್. ಬಾಯ್. ಸೊ ದಿಸ್ ಈಸ್ ಡೈಮಂಡ್ ಬೀಚ್. ನಾವು ನ್ಯೂಸಾ ಪೆನಾಡದಲ್ಲಿ ನೋಡಿದಂತಹ ಲಾಸ್ಟ್ ಪ್ಲೇಸ್ ಆಗಿತ್ತು ಇದು. ಬೇಜಾರಾಗ್ತಿತ್ತು ಆ್ಯಕ್ಚುಲಿ, ಇಷ್ಟು ಬೇಗ ಮುಗ್ದೋಯ್ತಲ್ಲ ನ್ಯೂಸಾ ಪೆನಾಡ ಟ್ರಿಪ್ ಅಂತ. ನಿಜವಾಗ್ಲೂ ಕಣ್ಣಿಗೆ ತುಂಬಾ ತಂಪಾಯಿತು ನ್ಯೂಸಾ ಪೆನಾಡ ನೋಡಿ. ಅಲ್ಲಿ ಬೀಚೆಲ್ಲ ತುಂಬ ಅಂದರೆ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಯಾರೂ ಅಲ್ಲಿ ಪೊಲ್ಯೂಷನ್ ಆಗಲಿ ಅಥವಾ ಗಲೀಜು ಮಾಡೋದಾಗಲಿ ಆ ಥರ ಎಲ್ಲ ಏನೂ ಮಾಡಿಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಿಕಾಸ್ ಬಾಲಿ ಈಸ್ ಮೆಂಟ್ ಫಾರ್ ಟೂರಿಸಮ್, ಆಯಿತಾ? ಅವರು ಟೂರಿಸ್ಟ್ ಪ್ಲೇಸಸನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಅವರಿಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇರೋದು ಅಂಥದ್ದೇ ಟೂರಿಸಮ್ನಲ್ಲಿ. ಸೊ ಹಾಗಾಗಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಪ್ರತಿಯೊಂದು ಪ್ಲೇಸಸನ್ನು. ಆ್ಯಂಡ್ ವಾಟರ್ ಕೂಡ ಅಷ್ಟೇ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಅಲ್ಲಿ ಒಂಚೂರು ಪೊಲ್ಯೂಷನ್ ಇರಲಿಲ್ಲ, ಫ್ರೆಶ್ ಏರ್ ಇತ್ತು, ಮತ್ತು
ಒಂಥರ ಬೀಚ್ ಸೈಡ್ ಹೆಂಗೆ ನಿಜವಾಗ್ಲೂ ಹೆಂಗೆ ಫೀಲ್ ಆಗುತ್ತೆ ಆ ಥರ ಆಗ್ತಾ ಇತ್ತು. ಸೀರಿಯಸ್ಲಿ ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಅಲ್ಲಿಂದ ವಾಪಸ್ ಬಂದಿದ್ವಿ 2-3 ಡೇಸ್ ಅಂತೂ ಕಣ್ಣು ಮುಚ್ಚಿದ್ರೆ ಫುಲ್ ಬ್ಲೂ ಕಲರ್ ವಾಟರೇ ಕಣ್ಣು ಮುಂದೆ ಬರ್ತಿತ್ತು. ಅಷ್ಟು ನಾವು ಎಂಜಾಯ್ ಮಾಡಿ ಅದರಲ್ಲೇ ಇನ್ವಾಲ್ವ್ ಆಗೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನಿಮಗೂ ತೋರಿಸಿದ್ದೀನಿ. ಐ ಥಿಂಕ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿದ್ದೀರಾ ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸಿ, ಓಕೆನಾ? ನಮ್ಮ ಕ್ರೂಸಲ್ಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬಾಲಿ. ತುಂಬಾ ಚೆನ್ನಾಗಿತ್ತು ನ್ಯೂಸ್ ಆಫ್ ಕನ್ನಡ. ಐ ಹೋಪ್ ಈ ವಿಡಿಯೋ ನಿಮಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಪ್ರೀತಿ ಸದಾ ಹೇಗೆ ಇರಲಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.